ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿನ್ನೆ ಅಷ್ಟಮಿ ಹಬ್ಬ ಆಗಿತ್ತು, ಹಾಗಾಗಿ ನಿನ್ನೆನ ಬ್ಲಾಗ್ನ ಹಾಕ್ತೀನಿ. ನಿನ್ನೆನೇ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕಲಿಕ್ಕೆ ಆಗಿಲ್ಲ, ಅದಕ್ಕಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರು ಏನು ಅಂದ್ಕೋಬೇಡಿ. ಹಾಗೆ ನಾನು ಮಾತಾಡೋ ಶೈಲಿ ನಿಧಾನ ಆಗಿದೆ. ನಾನು ಹೆಚ್ಚಾಗಿ ಮಾತಾಡೋಲ್ಲ, ಹೊಸ್ದಾಗಿ ಪ್ರಿಪೇರ್ ಹೊಸ್ದಾಗಿ ಚಾನಲ್ನ ಓಪನ್ ಮಾಡಿರೋದ್ರಿಂದ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಸ್ಲೋ ಆಗ್ತಿದೆ. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಯಾರು ಏನು ತಿಳ್ಕೊಬೇಡಿ. ಹಾಗೆ ನಾವು ನಿನ್ನೆ ಮೊದಲಿಗೆ ಫಸ್ಟು ತಿಂಡಿ ಎಲ್ಲ ಪ್ರಿಪೇರ್ ಮಾಡಲಿಕ್ಕಾಗಿ ಇಲ್ಲಿ ಉಪ್ಪಿಟ್ಟನ್ನು ತಯಾರು ಮಾಡ್ಕೊಳ್ತಾ ಇದ್ದೀವಿ. ಉಪ್ಪಿಟ್ಟಿಗೆ ಏನೇನು ಹಾಕ್ತೀವಿ ಅಂತ ನೋಡಿ ಫ್ರೆಂಡ್ಸ್. ಮೊದಲಿಗೆ ಸ್ವಲ್ಪ ಅಂದರೆ ತುಂಬ ಪ್ರಮಾಣದಲ್ಲಿ ಬೇಕಾಗುತ್ತಲ್ಲ, ಅದಕ್ಕಾಗಿ ನಾವಿಲ್ಲಿ ಜಾಸ್ತಿ ಎಣ್ಣೆನ ಹಾಕ್ಕೊಂಡಿದ್ದೀವಿ ಒಂದು ದಬ್ಬರಿಗೆ. ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇಷ್ಟನ್ನು ಹಾಕಿ ಡೀಪ್ ಫ್ರೈ ಮಾಡ್ಕೊತೀವಿ. ಅದು ನೀಟ್ ಕಂದು ಬಣ್ಣ ಬರೋ ಹಾಗೆ ಬೇಯಿಸ್ಕೋಬೇಕು. ನಂತರ ಅದು ಬೆಂದ ನಂತರ ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ಅದು ನೀಟಾಗಿ ಬೆಂದ ನಂತರ ಬೇವಿನ ಸೊಪ್ಪು, ಮೆಣಸು, ಟೊಮೊಟೊ ಹಣ್ಣು, ಕ್ಯಾರೆಟು ಇಷ್ಟನ್ನು ಹಾಕಿ ಬಾಡಿಸ್ಕೋಬೇಕು. ಇಲ್ಲಿ ನಾವು 2 ಥರ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀವಿ. ಅಕ್ಕಿ ರವೆ ಉಪ್ಪಿಟ್ಟು ಮತ್ತು ಗೋಧಿ ರವೆ ಉಪ್ಪಿಟ್ಟು. ಅಕ್ಕಿ ರವೆ ಉಪ್ಪಿಟ್ಟು ತಿನ್ನದೇ ಇರೋರಿಗೆ ಗೋಧಿ ರವೆ ಉಪ್ಪಿಟ್ಟನ್ನು ತಯಾರು ಮಾಡ್ತಾಯಿದ್ದೀವಿ. ನೆಕ್ಸ್ಟು ಆನಿಯನ್ನ ಹಾಕಬೇಕು. ಅದರ ಜೊತೆಗೆ ಟೊಮೊಟೊ ಹಣ್ಣು ಹಾಗೆಯೇ ಕ್ಯಾರೆಟನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಇದೆಲ್ಲ ನೀಟಾಗಿ ಬೆಂದ ನಂತರ ಒಂದು ಅಳತೆ ದಬ್ರಿನ ಮಾಡ್ಕೊತೀವಿ. ಅದರಲ್ಲಿ 1 ದಬ್ರಿ ಅಳತೆ ರವೆ ಹಾಕಿದರೆ 2.5 ಆಗುವಷ್ಟು ನೀರನ್ನು ಹಾಕ್ತೀವಿ. ಇದು ನೋಡಿ ಫ್ರೆಂಡ್ಸ್, ಇದೇ ದಬ್ರಿ. ಇದರಲ್ಲಿ 1 ದಬ್ರಿಯಷ್ಟು ರವೆ ಹಾಕ್ಕೊಂಡ್ರೆ ಅದರಲ್ಲಿ 2.5 ಆಗುವಷ್ಟು ನೀರನ್ನು ಹಾಕ್ಕೊತೀವಿ. ಅದು ನೀಟಾಗಿ ಬೆಂದ ನಂತರ ನೀರು ಹಾಕಿಬಿಟ್ಟು ಇದು ಸಹ ನೀಟಾಗಿ ಕುದಿಲಿಬೇಕು. ಇದು ಕುದಿದ ನಂತರ ರವೆನ ಹಾಕಿ ನೀಟಾಗಿ ಉಪ್ಪು ಹುಳಿ ಎಲ್ಲ ಬೆರೆಸ್ತೀವಿ. ಹಾಗೆಯೇ ಟೀ ಕುಡ್ಕೊಂಡು ಕ್ಲೀನಿಂಗೆಲ್ಲ ಮಾಡಿಕೊಂಡು ಪೂಜೆನ ಶುರು ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ನಾವು ಈ ಟೈಪಲ್ಲಿ ಅಷ್ಟಮಿ ಹಬ್ಬನ ಮಾಡ್ತೀವಿ. ಇಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಹಬ್ಬದ ತಯಾರಿನ ಶುರು ಮಾಡಿದ್ವಿ. ನಮ್ಮ ಚಿಕ್ಕ ಮಾವ ಪೂಜೆನ ಮಾಡಿದರು. ಹಾಗೆಯೇ ನಾವು ಸಾಯಿಬಾಬಾ, ದೇವಿ, ಹಾಗೆ ನಮ್ಮದು ಮನೆದೇವರಾದ ಬಸವಣ್ಣ ಎಲ್ಲ ದೇವರನ್ನು ಪೂಜೆ ಮಾಡ್ತೀವಿ. ಅದಕ್ಕಾಗಿ ಇಲ್ಲಿ ಎಲ್ಲ ದೇವರುಗಳ ಫೋಟೋನೂ ಇದೆ. ನನಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನೂ ಗೊತ್ತಿಲ್ಲ ಫ್ರೆಂಡ್ಸ್. ಮೊದಲಿಂದನೂ ಅತ್ತೆಯವರು ಮಾಡ್ಕೊತಾ ಬಂದಿದ್ದಾರೆ, ಹಾಗೆ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಇದು ತುಂಬಾ ಕಟ್ಟುನಿಟ್ಟಾಗಿ ಮಾಡೋ ಹಬ್ಬ. ಫ್ರೆಂಡ್ಸ್, ನೀವೆಲ್ಲ ಈ ಹಬ್ಬನ ಮಾಡ್ತೀರಾ? ಹಾಗೆ ಈ ಹಬ್ಬನ ಯಾವ ಟೈಪಲ್ಲಿ ಮಾಡ್ತೀರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಈ ಹಬ್ಬಕ್ಕೆ ಹೋಳಿಗೆ ಮತ್ತು ಮೊಸರು ಬುತ್ತಿ, ಚಿತ್ರಾನ್ನ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ನಾವು ಹೆಚ್ಚಾಗಿ ದೇವಿ ಆರಾಧಕರು, ಹಾಗಾಗಿ ಇಲ್ಲಿ ದೇವಿನ ತುಂಬಾ ಪೂಜಿಸ್ತೀವಿ. ಹಾಗೆ ದೇವಿ ಕಥೆನ ನವರಾತ್ರಿಯಲ್ಲಿ 9 ದಿನ ದೇವಿ ಕಥೆನ ಓದ್ತೀವಿ. ಫ್ರೆಂಡ್ಸ್, ಹಬ್ಬ ಮಾಡೋದಂದರೆ ಎಷ್ಟು ಖುಷಿ ಅಲ್ವಾ? ಹಾಗೆ
ಈ ಹಬ್ಬದ ಪ್ರಿಪ್ರೇಷನ್ ಮಾಡೋಕ್ಕೂ ಏನೋ ಒಂಥರ ಖುಷಿ ಇರುತ್ತೆ. ನೋಡಿ ಫ್ರೆಂಡ್ಸ್, ನಾವು ಎಡೆಗೆ ಇಷ್ಟೆಲ್ಲ ಐಟಮ್ಸ್ನ ಪ್ರಿಪೇರ್ ಮಾಡ್ಕೊಂಡ್ವಿ. ಒಟ್ಟು 12 ಎಡೆನ ಈ ಹಬ್ಬಕ್ಕೂ ಸಹ ಹಾಕ್ತೀವಿ. ಮತ್ತು ನಮ್ಮ ದೊಡ್ಡ ಮಾವ ದೊಡ್ಡತ್ತೆ ಇರಲಿಲ್ಲ, ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು. ಅದಕ್ಕಾಗಿ ಅವರು ಈ ಹಬ್ಬಕ್ಕೆ ಇರಲಿಲ್ಲ. ಮತ್ತು ಎಲ್ಲ ಕಡೆಗಳಲ್ಲೂ ಈ ಹಬ್ಬನ ಮಾಡೋದಿಲ್ಲ, ಕೆಲವೊಂದು ಊರುಗಳಲ್ಲಿ ಮಾತ್ರ ಈ ಹಬ್ಬನ ಆಚರಿಸ್ತಾರೆ. ಫ್ರೆಂಡ್ಸ್, ನಾನು ಮಾತಾಡೋ ಶೈಲಿ ತುಂಬಾ ನಿಧಾನ ಆಗ್ತಿದೆ ಅಂತ ಎಲ್ಲ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದೀರಾ. ಒಳ್ಳೆ ಸೊಲ್ಯೂಷನ್ ಕೊಡ್ತಾ ಇದ್ದೀರಾ. ಹಾಗೆ ನಾನು ಮಾತಾಡೋದು ಕಡಿಮೆ ಆಗಿರೋದ್ರಿಂದ, ಹೊಸದಾಗಿ ಚಾನಲ್ ಮಾಡ್ತಿರೋದ್ರಿಂದ ನನಗೆ ಇನ್ನೂ ತುಂಬ ದಿನಗಳು ಬೇಕು ಪ್ರಿಪೇರ್ ಆಗಲಿಕ್ಕೆ. ಹಾಗೆ ಊಟ ಎಲ್ಲ ಮಾಡಿಬಿಟ್ಟು ರೆಸ್ಟ್ ಮಾಡಿಬಿಟ್ಟು ನೈಟು 4 o'clockಗೆ ಕೆಲಸನ ಶುರು ಮಾಡ್ಕೊಂಡ್ವಿ. ಇಲ್ಲಿ ನಾನು ಬೀನ್ಸ್ ಪಲ್ಯದ ಖಾರನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಪಲ್ಯದ ಪುಡಿನ ಸಪ್ರೇಟಾಗಿ ಮಾಡಿಟ್ಕೊತೀವಿ. ಅದನ್ನು ಹಾಕಿಟ್ಕೊಂಡು ಇಲ್ಲಿ ಖಾರನ ರೆಡಿ ಮಾಡಿಟ್ಟು ತಣಿಲಿಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟು ಹಾಗೆ ನಮ್ಮ ಅತ್ತೆ ಅಲ್ಲಿ ತರಕಾರಿನ ಹೆಚ್ಚುತ್ತಾ ಇದ್ದರು. ಹಾಗೆ ಅವರಿಗೆ ಹೆಲ್ಪ್ ಮಾಡೋಣ ಅಂತೇಳಿ ಹೋಗಿದ್ದೆ. ಅವರು ಹೆಚ್ಚುತ್ತಾ ಇದ್ದರು. ಇಲ್ಲಿ ನಾನು ಬೀನ್ಸನ್ನು ಮತ್ತು ಸೋಸ್ಕೊಡ್ತಾ ಇದ್ದೀನಿ. ನಂತರ ಬೆಂಡೆಕಾಯಿ ತೊಳೆದ್ಬಿಟ್ಟು ಇಲ್ಲಿ ಬಟ್ಟೆಯಲ್ಲಿ ಹಾರಾಕ್ಕೊಂಡಿದ್ದೀವಿ. ನಮಗೆ ತುಂಬ ಪ್ರಮಾಣದಲ್ಲಿ ಇದು ಐಟಮ್ಸ್ ಬೇಕಲ್ವ, ಪಲ್ಯ ಚಟ್ನಿ ಎಲ್ಲ. ಹಾಗಾಗಿ ಎಲ್ಲರೂ ಸೇರಿ ಇಲ್ಲಿ ಪ್ರಿಪೇರ್ ಮಾಡ್ಕೊತೀವಿ. ಒಬ್ಬೊಬ್ಬರೇ ಆದರೆ ಮಾಡಲಿಕ್ಕೆ ಆಗೋದಿಲ್ಲ. ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ತುಂಬ ಐಟಮ್ಸ್ಗಳು ಬೇಕಾಗುತ್ತೆ. ಹಾಗೆ ನೀವು ನಿಮ್ಮ ಮನೆಗಳಲ್ಲಿ ಜಾಯಿಂಟ್ ಫ್ಯಾಮಿಲಿಗಳಾಗಿದ್ದರೆ ಯಾವ ಟೈಪಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಬೀನ್ಸ್ ಪಲ್ಯ ಯಾವ ಟೈಪಲ್ಲಿ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇಲ್ಲಿ ನಮ್ಮ ಮನೆಯವರು ಟೀ ಕೇಳಿದರು. ಅದಕ್ಕಾಗಿ ನಾನಿಲ್ಲಿ ಟೀ ಕೊಡಲಿಕ್ಕೆ ಅಂತ ಹೋದೆ. ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಮನೆಯಲ್ಲಿ ತುಂಬ ಜನ ಇದ್ದಾರಲ್ಲ, ಹಾಗಾಗಿ ಅದು ಇದು ಅಂತ ಹೇಳಿ ಇಲ್ಲಿ ಓಡಾಡ್ತಾ ಇದ್ದಾರೆ. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ದಿತ್ವಿನೂ ಇಲ್ಲಿ ಓಡಾಡ್ತಾ ಇದ್ದಾಳೆ. ಹಾಗೆಯೇ ನಮ್ಮ ಮನೆಯವರು ಸಿರ್ಸಿ ಹೊರಟಿದ್ರು ಅವ್ರ ಡ್ಯಾಡಿನ ಕರ್ಕೊಬರ್ಲಿಕ್ಕೆ ಅಂತ ಹೇಳಿ. ಅದಕ್ಕೆ ಇಲ್ಲಿ ಟೀ ಕೊಡಲಿಕ್ಕೆ ಕರೀತಾ ಇದ್ದಾರೆ. ಮತ್ತು ನನ್ನ ಮಗಳು ಸ್ಕೂಲಿಂದ ಬರೋದ್ರೊಳಗಡೆ ನಾನು ಕೆಲಸನ ಮುಗಿಸ್ಕೋಬೇಕು. ಅವ್ರು ಬಂದಮೇಲೆ ಕೆಲಸನ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ 4 o'clockಯಿಂದ 5 o'clock ಒಳಗಡೆ ಕೆಲಸನ ಮುಗಿಸ್ಕೊತೀವಿ. ಇಲ್ಲಿ ಅದಕ್ಕಾಗಿ ಅತ್ತೆ ಇಲ್ಲಿ ಹೆಚ್ಚಿಕೊಡ್ತಾ ಇದ್ದಾರೆ. ಆ ಕಡೆ ನಾನು ಪ್ರಿಪೇರ್ ಮಾಡ್ಕೊತೀನಿ. ಹಿಂದಿನ ಮಾರನೇ ದಿನವೇ ಮಾರ್ನಿಂಗೇ ಬೆಳಗ್ಗೆ 7 ಗಂಟೆಗೆ ನಮ್ಮ ಮನೆಗೆ ತಿಂಡಿ ಬರ್ತಾರೆ. ಅದಕ್ಕಾಗಿ ಹಿಂದಿನ ದಿನವೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊತೀವಿ. ಇಲ್ಲಾಂದರೆ ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ತಿಂಡಿ ಕೊಡ್ರಿ ಅಂಥೇಳಿ ಒಬ್ಬರಿಂದ ಒಬ್ಬರೇ ಬರ್ತಾ ಇರ್ತಾರೆ. ಮತ್ತು ಎಲ್ರಿಗೂ ಒಂದೊಂದು ಥರ ಕಾಫಿ ಬೇಕಾಗಿರೋದ್ರಿಂದ ಕಾಫಿ ಮಾಡಲಿಕ್ಕೆ ಸರಿಯಾಗುತ್ತೆ ಬೆಳಗ್ಗೆಗೆ. ಮತ್ತು ಹುಡುಗರನ್ನ ತಯಾರು ಮಾಡೋದು, ಸ್ಕೂಲಿಗೆ ಕಳಿಸೋದು 8 ಗಂಟೆಗೆ ಹೊರಟು ಬಿಡ್ತಾರೆ. ಅಷ್ಟರೊಳಗೆ ಕೆಲಸಗಳಾಗಿರಬೇಕು ನಮ್ಮದು. ಅದಕ್ಕಾಗಿ ಹಿಂದಿನ ದಿನವೇ ಎಲ್ಲ ಪ್ರಿಪೇರ್ ಮಾಡಿಟ್ಕೊಂಡಿರ್ತೀವಿ. ಫ್ರೆಂಡ್ಸ್, ನೀವೆಲ್ಲ ಯಾವ ಟೈಪಲ್ಲಿ ಮಾಡ್ತೀರಾ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ವಿಡಿಯೋ ಯಾವ ಟೈಪಲ್ಲಿ ಬರಬೇಕು, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆಯೇ ಫ್ರೆಂಡ್ಸ್, ಒಂದೇ ವೆರೈಟಿ ಸಾಕೋಗೋದಿಲ್ಲ. ಮಾರನೇ ದಿನ ನಮ್ಮ ಮನೇಲಿ ರೊಟ್ಟಿ ಆಗಿರೋದ್ರಿಂದ ಬೀನ್ಸ್ ಪಲ್ಯ ಜೊತೆಗೆ ಬೆಂಡೆಕಾಯಿ ಬಜ್ಜಿ, ಹಾಗೆ ಬೆಂಡೆಕಾಯಿ ಬಜ್ಜಿನ ಪ್ರಿಪೇರ್ ಮಾಡಲಿಕ್ಕಾಗಿ ಇಲ್ಲಿ ಅತ್ತೆ ಬೆಂಡೆಕಾಯಿನ ಹೆಚ್ಚಿಕೊಡ್ತಾ ಇದ್ದಾರೆ. ನಾನು ಅದನ್ನು ಕಟ್ ಮಾಡಿ ನೋಡಿಬಿಟ್ಟು ಕೊಡ್ತಾ ಇದ್ದೀನಿ ಇಲ್ಲಿ.
ದಿತ್ವಿ ಅವರ ಅಜ್ಜನ ಇಲ್ಲಿ ಆಟಾಡಿಸ್ತಾ ಇದ್ದಾಳೆ. ಹಾಗೆ ಅವಳು ಆ ಕಡೆ ಈ ಕಡೆ ಹೋಗ್ತಾ ಇರ್ತಾಳಲ್ಲ, ಅವಳಿಗೆ ಒಬ್ಬರು ಜನ ಬೇಕು. ಯಾಕಂದರೆ ಏನಾದ್ರು ಐಟಮ್ಸ್ ಬಾಯಿ ಹಾಕ್ಕೊತಾ ಇರ್ತಾಳಲ್ಲ, ಹಾಗಾಗಿ ನೋಡ್ಕೊತಾ ಇರಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಅಜ್ಜಿ ಹೆಚ್ಚುತ್ತಾ ಇದ್ದಾರೆ. ಕತ್ತಿ ಇದೆ, ಆದ್ರೂ ಇಲ್ಲಿ ಹತ್ತಿ ಬರ್ತಾ ಇದ್ದಾಳೆ. ಹಾಗಾಗಿ ಅವಳೊಬ್ಳನ್ನ ಹಿಡಿಲಿಕ್ಕೆ ಒಬ್ಬರು ಜನ ಬೇಕು. ನಮ್ಮ ಮನೇಲಿ ತುಂಬ ಜನ ಇರೋದ್ರಿಂದ ನಡೆಯುತ್ತೆ. ಒಬ್ಬೊಬ್ಬರೆಲ್ಲ ಇದ್ದರೆ ಅಡುಗೆ ಮಾಡ್ಕೊಳ್ಳೋದು, ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನಾನು ಆಗಲೇ ಖಾರನ ಮಾಡಿಬಿಟ್ಟು ತಣಿಲಿಕ್ಕೆ ಇಟ್ಟಿದ್ನಲ್ಲ, ಅದನ್ನು ಇಲ್ಲಿ ಮಿಕ್ಸಿ ಮಾಡಲಿಕ್ಕೆ ಬಂದೆ. ಈ ಥರ ಸಪ್ರೇಟಾಗಿ ಪಲ್ಯದ ಪುಡಿನ ರೆಡಿ ಮಾಡಿಟ್ಟು ಹಾಕಿಟ್ಕೊತೀನಿ. 2 ಸ್ಪೂನ್ ಆಗೋಷ್ಟು ಪಲ್ಯದ ಪುಡಿನ ಹಾಕಿದ್ದೀನಿ. ಈಗ ಖಾರ ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸ್, ಅದನ್ನು ಮಿಕ್ಸಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತೀನಿ. ತುಂಬಾ ನುಣ್ಣಗೆ ರುಬ್ಕೋದ್ರೊಳೋದೇನು ಬೇಡ, ತರಿಯಾಗಿ ರುಬ್ಕೋಬೇಕು. ಹಾಗೆ ನಮ್ಮ ಮನೆಯವರು ಟೀಗಾಗಿ ವೆಯ್ಟ್ ಮಾಡ್ತಾ ಇದ್ರಲ್ಲ, ಅವರಿಗೆ ಟೀ ಕೊಟ್ಬಿಟ್ಟು ಕಳಿಸಿದೆ. ನೆಕ್ಸ್ಟು ಅತ್ತೆ ಅಲ್ಲಿ ಬೀನ್ಸ್ ಹೆಚ್ಚುತ್ತಾ ಇದ್ರಲ್ಲ, ಅದನ್ನು ಆಲ್ರೆಡಿ ಒಂದು ಸಾರಿ ತೊಳೆದಿರ್ತೀವಿ. ನೆಕ್ಸ್ಟು ಮತ್ತೊಂದು ಸಾರಿ ತೊಳೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರಿಗೆ ಹಾಕಿ ಬೇಯಲಿಕ್ಕೆ ಇಡ್ತೀವಿ. ತುಂಬ ಚಿಕ್ಕದಾಗೇನು ಬೀನ್ಸು ಹೆಚ್ಕೊಳ್ಳೋದಿಲ್ಲ, ಸ್ವಲ್ಪ ದೊಡ್ಡದಾಗಿಯೇ ಹೆಚ್ಕೊಳ್ತೀವಿ. ಕೆಲವರು ಫ್ರೆಂಡ್ಸು ತುಂಬ ಚಿಕ್ಕದಾಗಿ ಹೆಚ್ಕೊತಾರೆ. ಒಗ್ಗರಣೆ ಪಲ್ಯ ಹೆಚ್ಚುತ್ತಾರಲ್ಲ, ಆ ಟೈಪಲ್ಲಿ ಹೆಚ್ಕೊತಾರೆ. ನಾವೇನು ಹಾಗೇನು ಮಾಡೋದಿಲ್ಲ, ಯಾಕಂದರೆ ತುಂಬ ಬೇಕಲ್ಲ, ಅದಕ್ಕಾಗಿ ದೊಡ್ಡದಾಗಿಯೇ ಹೆಚ್ಕೊತೀವಿ. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ಳೋಕ್ಕೆ ಇಡ್ತೀವಿ. ಫ್ರೆಂಡ್ಸು, ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮುಖಾಂತರ ನಾನು ಯಾವ ಟೈಪಲ್ಲಿ ವೀಡಿಯೋಗಳನ್ನ ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನಾನು ಯಾವ ಟೈಪಲ್ಲಿ ಮಾಡಬೇಕು ಅಂತ ನನಗೆ ನೀವು ತಿಳಿಸಿದರೆ ಆ ಟೈಪಲ್ಲಿ ಮಾಡಲಿಕ್ಕೆ ಖುಷಿಯಾಗುತ್ತೆ. ಇಲ್ಲಾಂದರೆ ನನಗೆ ಯಾರೂ ಹೇಳಿಲ್ಲ ಅಂದರೆ ಯಾವ ಟೈಪಲ್ಲಿ ಮಾಡ್ಬೋದು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ನೆಕ್ಸ್ಟು ಬೆಂಡೆಕಾಯಿನೂ ನೀಟಾಗಿ ಹೆಚ್ಚಿಕೊಟ್ರು, ಅದನ್ನು ಇಲ್ಲಿ ಒಂದು ಬಾಣಲಿಗೆ ಹಾಕಿ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಫಸ್ಟು ಎಣ್ಣೆ ಹಾಕಿಬಿಟ್ಟು ಬೆಂಡೆಕಾಯಿನ ಹಾಕ್ಕೋಬೇಕು. ಅದು ಸ್ವಲ್ಪ ಬಾಡಿದ ನಂತರ ಅದಕ್ಕೆ ಉಪ್ಪು ಹಾಗೆ ಲೆಮನ್ನ ಹಿಂಡಬೇಕು. ಅದು ಆ ಥರ ಮಾಡೋದ್ರಿಂದ ಲೋಳೆ ಅಂಶ ಬಿಟ್ಕೊಳ್ಳುತ್ತೆ. ಹಾಗೆ ತುಂಬಾ ಲೋಳೆ ಆಗೋದಿಲ್ಲ. ಹಾಗೆ ಹಬ್ಬಕ್ಕೆ ಹೊಡೆದಿರೋ ಕಾಯಿಗಳು ತುಂಬಾ ಇದ್ವು. ಬಿಸಿಲಿಲ್ಲಲ್ಲ, ಹಾಗಾಗಿ ಮಳೆ ಬರ್ತಾಯಿದೆ. ಅದು ಒಣಗಲಿ ಅಂತ ಹೇಳಿ ಇಲ್ಲಿ ಒಲೆ ಪಕ್ಕದಲ್ಲಿ ಇಟ್ಕೊಂಡಿದ್ವಿ. ಅದು ನೀಟಾಗಿ ಒಣಗಿದ ನಂತರ ಅವನ್ನ ಎಣ್ಣೆ ಮುಚ್ಚಲಿಕ್ಕೆ ಕಳಿಸ್ತೀವಿ. ನೋಡಿ ಫ್ರೆಂಡ್ಸ್, ಅದು ಉಪ್ಪು ಹಾಕಿ ಲೆಮನ್ ಅಂದರೆ ಇದು ಫುಲ್ಲು ಲೋಳೆ ಆಗಿ ಇರುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು ಫ್ರೆಂಡ್ಸ್, ಗೊತ್ತಿಲ್ಲದಿದ್ದರೂ ಈ ಪ್ರಯೋಗನ ಮಾಡಿ ಲೆಮನ್ನ ಸ್ವಲ್ಪ ಹಿಂಡಿದರೆ ಅದು ಲೋಳೆ ಆಗೋದಿಲ್ಲ. ಅದು ಹಾಗೆಯೇ ಲೋಳೆ ಬಿಟ್ಕೊಂಡಿರುತ್ತೆ. ನಂತರ ಇದಕ್ಕೆ ಒಂದು ಸ್ವಲ್ಪ ಮೆಣಸನ್ನು ಹಾಕಿ ಅದು ಡೀಪ್ ಫ್ರೈ ಆದ ನಂತರ ಈರುಳ್ಳಿನ ಹಾಕಬೇಕು. ಅದು ಕೂಡ ಸ್ವಲ್ಪ ಬಾಡಿದ ಬೇಯಿಸ್ಬಿಟ್ಟು ಇರಿಸಿ ಇಟ್ಕೊತೀವಿ. ಹಾಗೆ ನೆಕ್ಸ್ಟ್ ದಿನ ಮತ್ತೆ ಮಾರ್ನಿಂಗ್ ಅದನ್ನು ಮತ್ತೆ ಸ್ವಲ್ಪ ಬೇಯಿಸ್ಕೊಂಡು ಹಾಲು ಮೊಸರು ಹಾಕಿ ಇಡಿಸ್ಕೊತೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ಎಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೇಲಿ ಹಾರ್ವೆಸ್ಟ್ ಮಾಡಿರೋ ತರಕಾರಿಗಳು ಮತ್ತೆ ಬಿಡ್ತಾ ಇದ್ದಾವೆ. ಇದು ಜೋಳ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟ ಇವತ್ತಿನ ವಿಡಿಯೋ. ಎಲ್ಲರೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೊಸದಾಗಿ ನೋಡೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.